ಮುರಳಿ ಹೆಂಗಿದೆ ಇದು ಎಲ್ಲಿ ದೊಬ್ಬಿಡ್ತೈತೋ ಇಲ್ಲ ಬಿದ್ದೋಗ್ತೀವೋ ಅಂತ ಕಾಲಲ್ಲಿ ಓದಕ್ಕೆ ಹೋಗ್ತೈತೆ ಕಾಲಲ್ಲಿ ಓದಕ್ಕೆ ಹೋಗ್ತೈತೆ ಅದು. ಫ್ರೆಂಡ್ಸ್, ತೆಕ್ಕೇಡಿಯಲ್ಲಿ ಎಲಿಫೆಂಟ್ ರೈಡಿಂಗ್ ಬಂದಿದ್ದೀವಿ ನೋಡಿ, ರೈಡೋಗೋಣ ಅಂತ. ಆನೆ ಮೇಲೆ ಈ ಥರ ಕರ್ಕೊಂಡು ಹೋಗ್ತಾರೆ. ನಾವು ಒಂದ್ಸಲ ಟ್ರೈ ಮಾಡೋಣ ಬಂದಿದ್ದೀವಿ. ಎಲಿಫೆಂಟ್ ರೈಡ್ ಟಿಕೆಟ್ಸ್, ಲೆಟ್ಸ್ ಗೋ. ಫ್ರೆಂಡ್ಸ್, ನಮ್ದು ಎಲಿಫೆಂಟ್ ರೈಡ್ ಈಗ ಸ್ಟಾರ್ಟ್ ಆಗುತ್ತೆ. ನೋಡಿ, 2 ಆನೆಗಳು ಬರ್ತಾ ಇದ್ದಾವೆ. ಆ ಆನೆಗಳ ಮೇಲೆ ನಾವು ಹೋಗ್ತೀವಿ. ಬಂತು ಗಜರಾಜ, ನಮ್ಮ ಆನೆ ಬರ್ತಾ ಇದೆ ನೋಡಿ. ಫ್ರೆಂಡ್ಸ್, ಇದೇ ಆನೆ ಮೇಲೆ ನಾವು ರೈಡ್ ಮಾಡೋದು ಈಗ. ನನ್ನ ಪೇರೇನ ಆನೆಗೆ? ಲಕ್ಷ್ಮಿಯಾ? ಲಕ್ಷ್ಮಿ ನೋಡಿದ ಆನೆ ನೋಡಿದ್ರೆ ಹೆಸರು ಲಕ್ಷ್ಮಿ ಅಂತ. ಇವಾಗ ನಾನು ಮುರಳಿ ರೈಡ್ ಮಾಡ್ತಾ ಇದ್ದೀನಿ. ಫೈನಲಿ ನಾವು ಆನೆ ಮೇಲೆ ಇದ್ದೀವಿ, ನೋಡ್ಬೋದು ನೋಡಿ. ಮುರಳಿ ಹೆಂಗಿದೆ ಇದು ಎಲ್ಲಿ ದೊಬ್ಬಿಡ್ತೈತೋ ಇಲ್ಲ ಬಿದ್ದೋಗ್ತೀವೋ ಅಂತ. ಇಲ್ಲಿ ನೋಡಿ ಫ್ರೆಂಡ್ಸ್, ಆನೆ ಮೇಲೆ ಹೋಗ್ತಾ ಇದೀವಿ. ನಿಜವಾಗ್ಲೂ ಸಾಕಾಗಿದೆ ಫ್ರೆಂಡ್ಸ್. ಆ ಕಡೆ ಈ ಕಡೆ ವಾಲಿಸ್ತಾ ಇದೆ. ಆನೆ ಮೇಲೆ ಹತ್ಕೊಂಡು ರೈಡ್ ಮಾಡ್ತಾ ಇದ್ದೀವಿ. ನೆನ್ನೆ ಮೊನ್ನೆಯಿಂದ ಬೆಳಗ್ಗೆಯಿಂದ ಗಾಡಿ ಮೇಲೆ ರೈಡ್ ಮಾಡಿ ಮಾಡಿ ಸ್ವಲ್ಪ ಉರಿ ಆಗ್ತಾ ಇತ್ತು. ಈಗ ಆನೆ ಮೇಲೆ ಹೋಗ್ತಾ ಇದ್ರೆ ಇದೊಂದು ಸ್ವಲ್ಪ ಭಯ ಆಗ್ತಾ ಇದೆ, ಎಲ್ಲಿ ದೊಬ್ಬಿಡ್ತಾಯಿತ್ತು, ಎಲ್ಲಿ ಬಿದ್ದೋಗ್ತೀವೋ ಅಂತ. ನೋಡಿ, ಅಡಿಕೆ ತೋಟಗಳು ಇಲ್ಲ ಫುಲ್ ಗ್ರೀನರಿಯಲ್ಲಿ ಅದರದ್ದೇ ಒಂದು ದಾರಿ ಇದೆ. ದಾರಿಯಲ್ಲಿ ಕರ್ಕೊಂಡು ಹೋಗ್ತಾ ಇದೆ. ಮತ್ತು ಅವರು ಮಾವುತರು ಕೂಡ ಇಲ್ಲ ನಮ್ಮ ಜೊತೆಲಿ ಬರ್ತಾ ಇದ್ದಾರೆ ಸೇಫ್ಟಿಗೆ. ಮಾಡಲೇಬೇಕು. ಅದೇ ಮೊಬೈಲ್ ಹುಡುಗ ಫೋಟೋ ಇಡಬೇಕು. ಹಾಂ, ಮತ್ತು ಅವ್ರ ಮಾವುತರು ಜಾಸ್ತಿ ಫ್ರೆಂಡ್ಲಿ ಇದ್ದಾರೆ. ನಾವು ಏನು ಕೇಳೇ ಇಲ್ಲ, ವೀಡಿಯೋ ಮಾಡ್ಕೊಡ್ತೀನಿ, ಫೋನ್ ಆದರೂ ಕ್ಯಾಮ್ರಾ ಕೊಡಿ ಅಂದರು, ಫೋನ್ ಕೊಟ್ಟಿದ್ದೀವಿ. ಬೆಸ್ಟ್ ಬ್ರೋ, ಯಾರಾದರೂ ಬರೋಂಗಿದ್ರೆ ಬಂದು ಇಲ್ಲಿ ಟ್ರೈ ಮಾಡಿ. ರೈಡ್ ಅಂತೂ ಚೆನ್ನಾಗಿದೆ ಇದೆಲ್ಲ. ಒಂದು ಪೇರು ಬ್ರೋ, ಅಚ್ಚು. ಒಂದು ಪೇರು ಅಚ್ಚಿಯಾ? ನೋಡಿ, ಅಚ್ಚು ಅವರು ನಮಗೆ ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ಮತ್ತು ಆನೆಗಳು ಅಷ್ಟೇ, ಸ್ವಲ್ಪ ರ್ಯಾಶು ಆ ಥರ ಇದೇನಿಲ್ಲ, ತುಂಬ ಫ್ರೆಂಡ್ಲಿ ಆಗಿದ್ದಾವೆ. ನೋಡಿ, ಸೂಪರ್. ಅವ್ರು ಹೇಳಿದ ತಕ್ಷಣ ನಮಸ್ಕಾರ ಎಲ್ಲ ಮಾಡ್ತದೆ. ನೆಕ್ಸ್ಟ್ ಆನೆ ಪಕ್ಕದಲ್ಲಿ ನಾವು ಒಂದು ನಮಸ್ಕಾರ ಮಾಡಿಸ್ಕೊಳ್ಳೋಣ. ಒಳ್ಳೆ ಲಕ್ಷ್ಮಿ ಇದು. ಈ ಥರ ರೈಡ್ರಲ್ಲಿ ಒಂದು ಎಲಿಫೆಂಟ್ ರೈಡ್ ಇರುತ್ತೆ. ಅರ್ಜುನ ಲಕ್ಷ್ಮಿನ? ಲಕ್ಷ್ಮಿ ಆನೆಗೆ ನಮಸ್ಕಾರ. ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದೆ, ಸೇಫಾಗಿ ಕರ್ಕೊಂಡು ಹೋಗ್ಲಿ. ಇಲ್ಲಿ ಬಂದರೆ ಎಲಿಫೆಂಟ್ ರೈಡ್ ಇರುತ್ತೆ. ಮತ್ತು ಆನೆಗೆ ಸ್ನಾನ ಮಾಡಿಸ್ಬೋದು, ಆನೆ ನಮಗೂ ಸ್ನಾನ ಮಾಡಿಸುತ್ತೆ, ಆನೆಗೆ ಫೀಡ್ ಮಾಡ್ಬೋದು. ಅದೆಲ್ಲ ಸಪ್ರೇಟ್ ಟಿಕೆಟ್ಸ್ ಇದೆ. ನಾವು ಬಂದಿರೋದು ಈವ್ನಿಂಗ್ ಆಗಿದ್ದರಿಂದ ಇದೊಂದೇ ಸಿಕ್ಕಿರೋದು. ಯಾರಾದರೂ ಇಲ್ಲಿ ಬರೋಂಗಿದ್ರೆ ಆಫ್ಟರ್ನೂನ್ 1 o'clock ಮತ್ತು 2 o'clock ಆ ಟೈಮಲ್ಲಿ ಬನ್ನಿ, ಸಿಗುತ್ತೆ ಎಲ್ಲನೂ, ಎಲ್ಲ ಎಂಜಾಯ್ ಮಾಡ್ಬೋದು. ಫ್ರೆಂಡ್ಸ್ ನೋಡಿ, ಆನೆಗೆ ಅಲ್ಲಿ ಬಂದರೆ ಸ್ನಾನ ಮಾಡಿಸ್ಬೋದು. ನೋಡ್ತಾ ಇದ್ದೀರಾ ನೀವು, ಸ್ನಾನ ಮಾಡಿಸ್ಬೋದು ಆನೆಗೆ. ಮತ್ತು ಫೀಡಿಂಗ್ ಕೂಡ ಅಲ್ಲೇ ಕೊಡ್ಬೋದು. ಅಲ್ಲಿದೆಯಲ್ಲ ಆನೆ, ಸ್ವಿಮ್ಮಿಂಗ್ ಪೂಲ್ ಥರ ಚಿಕ್ಕದಾಗಿ ಸ್ವಿಮ್ಮಿಂಗ್ ಪೂಲ್ ಥರ ಇದೆ. ಅಲ್ಲಿ ಆನೆ ಮೇಲೆ ಕುತ್ಕೊಂಡು ಸ್ನಾನ ಮಾಡಿಸ್ಕೊಬೋದು, ಸ್ನಾನ ಮಾಡ್ಬೋದು. ಚೆನ್ನಾಗಿ ಪ್ರಾಕ್ಟೀಸ್ ಆಗಿರುತ್ತೆ. ಇವ್ರಿಗೆಲ್ಲ ಕರ್ಕೊಂಡು ಹೋಗ್ತವೆ. ಫೋಟೋಸ್ ಬೇಕಾದರೆ ಫೋಟೋಸ್ ಕೂಡ 1-2 ಇಟ್ಕೊಡ್ತಿರ್ತಾರೆ. ಫ್ರೆಂಡ್ಸ್ ನೋಡಿ, ತೆಕ್ಕೇಡಿಯಲ್ಲಿ ಫಾರಿನ್ ಆನೆ ಇದೆ ಜಾಸ್ತಿ. ಇದು ಒಂಥರ ಕಲರ್ ಇದೆ ನೋಡಿ. ಎಲಿಫೆಂಟ್ ರೈಡಿಂಗು ಕ್ಲೋಸಿಂಗ್ ಅನಿಸುತ್ತೆ. ಎಲ್ಲರದ್ದು ಎಲ್ಲ ರಿಮೂವ್ ಮಾಡ್ತಾ ಇದ್ದಾರೆ. ಎಲ್ಲ ರಿಮೂವ್ ಮಾಡಿ ನೆಕ್ಸ್ಟು ಅದಕ್ಕೆ ತಿಂಡಿ ಆ ಥರದ್ದೆಲ್ಲ ಕೊಡ್ತಾರೆ. ನಮ್ಮ ಲಕ್ಷ್ಮಿ ಮತ್ತು ಸಹೋದರ ಆನೆಗಳಿಗೆ ದೇವರು ಒಳ್ಳೇದು ಮಾಡಲಿ, ಒಳ್ಳೆ ಐಸ್ ಕೊಡಲಿ. ಈ ಥರ ಮಾಡಿಸೋದೇನೋ ಮಾಡಿಸ್ತಾರೆ, ಅದಕ್ಕೆ ಹೊಟ್ಟೆ ತುಂಬ ಊಟ ಕೊಟ್ಟರೆ ಸಾಕು. ಕಾಲಲ್ಲಿ ಓದಕ್ಕೆ ಹೋಗ್ತೈತೆ ಕಾಲಲ್ಲಿ ಓದಕ್ಕೆ ಹೋಗ್ತೈತೆ ಅದು ನಿಜವಾಗ್ಲೂ. ಫ್ರಂಟ್ ಕಾಲಲ್ಲಿ ಟೈಮ್ ಜಾಸ್ತಿ ಐತಲ್ಲ, ಕಾಪ ಬಂದ್ಬಿಟ್ಟೈತೆ. ಹಾಂ ನೋಡಿ ಫ್ರೆಂಡ್ಸ್, ಫುಲ್ ತಗೊಬಂತು ಒಂದು ಆನೆ. ಕಡೆ ಎಲ್ಲ ಹೋಗಿತ್ತೇನೋ. ನಿಧಾನ. ನಮ್ಮ ಆನೆದು ಡ್ರಾಪ್ ಪಾಯಿಂಟ್ ಬಂತು. ನೋಡಿ, ಫೈನಲಿ ಟ್ರಿಪ್ ಮುಗೀತು. ரொம்ப ಥ್ಯಾಂಕ್ಸ್ ಬ್ರೋ. முன்னாடி வாங்கண்ணா, கேட்டு வாங்க அடுத்த வாங்க. ಸೂಪರ್. ಲಕ್ಷ್ಮಿ ಆನೆ ಆಶೀರ್ವಾದ ಮಾಡಾಯಿತು. ಫೈನಲಿ ರೈಡ್ ಎಲ್ಲ ಮುಗೀತು ಎಲಿಫೆಂಟ್ದು. ನೋಡಿ, ನಮ್ಮದೇ ಲಾಸ್ಟ್ ರೈಡ್ ಅನಿಸುತ್ತೆ. ನಮ್ಮದೇ ಲಾಸ್ಟ್ ರೈಡು ಆಗಿದ್ದು. ಮತ್ತು ಆಗಲೇ ಬೋಟಿಂಗ್ ಕೂಡ ನಮ್ಮದೇ ಲಾಸ್ಟು. ಅದೃಷ್ಟಕ್ಕೇನೋ
ಎಲ್ಲ ಜಸ್ಟ್ ಮಿಸ್ಸಲ್ಲಿ ಇದಾಗ್ತಾ ಇದ್ದಾವೆ, ಸ್ವಲ್ಪ ಲೇಟ್ ಆದರೂ ಸಿಗ್ತಾ ಇದ್ದಿಲ್ಲ.